ಎಸ್ ಗಮನಿಸ್ತಾ ಇದ್ವಿ, ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದಿದ್ದಾರೆ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿರೋದು. ಸಹಜವಾಗಿ ಈ ದಾವಣಗೆರೆ ಅಂತ ಬಂದಾಗ ಮೊದಲು ಕೇಳಿ ಬರ್ತಾ ಇದ್ದಂಥ ಹೆಸರೇ ಅವರದ್ದು. ನಾವು ಯಾವಾಗಲೂ ನೋಡಿ ದಾವಣಗೆರೆ ಅಂತ ಬಂದಾಗ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಿ, ಅದಕ್ಕೆ ಅದಿತಿ ಪ್ರಭುದೇವ ಅವರು ಆವಾಗಲೇ ಹೇಳ್ತಾ ಇದ್ದಿದ್ದು. ನಾನು ಹೊಸದಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವರು ನಿಮ್ಮದು ಅಂತ ಕೇಳಿದಾಗ ದಾವಣಗೆರೆ ಅಂತ ಅಂದರೆ ಕೆಲವರು ಹೇಳ್ತಾ ಇದ್ರಂತೆ, ಓ ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರು ಅಂತೆಲ್ಲ ಮಾತಾಡ್ತಾ ಇದ್ರಂತೆ. ಅಂದರೆ ಅಷ್ಟು ಹೆಗ್ಗಳಿಕೆ, ಅಷ್ಟು ಖ್ಯಾತಿ ಶಾಮನೂರು ಶಿವಶಂಕರಪ್ಪನವರು. ಈಗಾಗಲೇ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಅಂದರೆ ಕೇವಲ ದಾವಣಗೆರೆ ಜನ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಸಮುದಾಯ ಜನ ಆಗಮಿಸಿದ್ದಾರೆ, ಜೊತೆಗೆ ಸ್ವಾಮೀಜಿಗಳೆಲ್ಲ ಆಗಮಿಸಿದ್ದಾರೆ ಅಂತ ಹೇಳಿ. ಅಂದರೆ ಯಾರೇ ನಮ್ಗೆ ಕಷ್ಟ ಇದೆ ಅಂತ ಹೇಳ್ಕೊಂಡು ಹೋದರೂ ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾಯಿದ್ರು. ಕೊಡುಗೈ ದಾನಿ ಅಂತ ಕೂಡ ಅವರನ್ನು ಕರೀತಾರೆ. ಸೊ ಆ ನಿಟ್ಟಿನಲ್ಲಿ ಭಾಳ ಪ್ರೀತಿಯನ್ನು ಗಳಿಸಿದ್ರು ಜನರದ್ದು. ಹಾಗಾಗಿನೇ ಅವರು ಈಗ ಜನರನ್ನು ಅಗಲಿರೋದ್ರಿಂದ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಅಂತಿಮ ವಿಧಾನವೂ ಕೂಡ ನಡೆಯಲಿದೆ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರಿ ಹೈಸ್ಕೂಲ್ ಮೈದಾನದಿಂದ ಅಂತಿಮ ಯಾತ್ರೆ ಆರಂಭ ಆಗಿ ಈಗಾಗಲೇ ಇನ್ನೇನು ಅರ್ಧ ದಾರಿ ದಾಟಿ ಹೋಗಿದೆ ಅಂತಿಮ ಯಾತ್ರೆ. ಇನ್ನೇನು ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಕೆಲವೇ ನಿಮಿಷಗಳಲ್ಲಿ ಅಂತಿಮ ವಿಧಿವಿಧಾನ ಅಂತ್ಯಕ್ರಿಯೆ ಎಲ್ಲವೂ ಕೂಡ ನೆರವೇರಲಿದೆ. ಹೆಂಗಾಗುತ್ತೋ ಅವ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಏನು ಕಾಣಿಸಲ್ಲ, ಬೇಕಂತ ಕೆಲಸ ಮಾಡಿದ್ರೆ ಅದು ಎತ್ತೆ ತೊಡಿತದೆ. ಹಂಗೇನು ಬರೋದಲ್ವಾ, ಗಾಡಿ ಶೇಕ್ ಆಗ್ತಿದೆ. ಗಮನಿಸ್ತಾ ಇದ್ದೀವಿ, ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆ ನಡೀತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ CM ಸಿದ್ದರಾಮಯ್ಯನವರು ಕೂಡ ಆಗಮಿಸಲಿದ್ದಾರೆ. CM ಸಿದ್ದರಾಮಯ್ಯ, DCF DK ಶಿವಕುಮಾರ್, ಹೀಗೆ ಘಟಾನುಘಟಿ ನಾಯಕರೆಲ್ಲ ಬರ್ತಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ವೀರಶೈವ ಸಂಪ್ರದಾಯದಂತೆ ಅಂತಿಮ ವಿಧಾನ ನಡೆಯಲಿದೆ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಈ ಒಂದು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೆಯೇ ಕಲ್ಲೇಶ್ವರ ಮಿಲ್ವರೆಗೂ ಈ ಪಾದಯಾತ್ರೆ ಅಥವಾ ಈ ಅಂತಿಮ ಯಾತ್ರೆ ನಡೆಯುತ್ತೆ. ಸುಮಾರು 8-10 ಕಿಲೋಮೀಟರ್ ಆಗಿದೆ. ಈಗಿದು ಏನೋ ದಾವಣಗೆರೆಯ ಒಂದು ಸರ್ಕಾರಿ ಸ್ಕೂಲ್ ಏನಿದೆಯಲ್ಲ, ಹೈಸ್ಕೂಲ್ ಏನಿದೆಯಲ್ಲ, ಆ ಒಂದು ಮೈದಾನದಿಂದ ಇದು ಶುರುವಾಗಿರುವುದು ಅಂತಿಮ ಯಾತ್ರೆ. ಸೊ ಸುಮಾರು 8-10 ಕಿಲೋಮೀಟ್ರ್ ಅಲ್ಲಿ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ಆ ರೀತಿಯಾಗಿ 8-10 ಕಿಲೋಮೀಟ್ರ್ ಆಗಿರುತ್ತೆ ರೈಸ್ ಮಿಲ್ವರೆಗೂ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಪಾಪ ನಡ್ಕೊಂಡೇ ಬರ್ತಾ ಇದ್ದಾರೆ. ಅಂದರೆ ಇದು ಅವರ ಅಭಿಮಾನ, ಇದು ಶಾಮನೂರು ಶಿವಶಂಕರಪ್ಪನವರಿಗೆ ಕೊನೆಯದಾಗಿ ತೋರಿಸ್ತಾ ಇರುವಂಥ ಪ್ರೀತಿ ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಅವರನ್ನು ಬೀಳ್ಕೊಟ್ಟು ವಾಪಸ್ ಆಗಲಿದ್ದಾರೆ ಈ ಎಷ್ಟು ಜನ. ಸೊ ಬೀಳ್ಕೊಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹೋಗ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈಗಾಗಲೇ CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಈ ಅಂತ್ಯಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಇರ್ತಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅಂತ್ಯಕ್ರಿಯೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದೆ.